ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಪನ್ನೀರ್ ಬಟರ್ ಮಸಾಲೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ಉಗುರು ಬೆಚ್ಚಿರೋ ನೀರಿಗೆ ಒಂದು ಪನ್ನೀರ್ನ ಕಟ್ ಮಾಡಿ ಒಂದು 5ರಿಂದ 10 ನಿಮಿಷ ನೆನೆಯೋಕೆ ಬಿಡಿ. ನಂತರ ನಾನಿಲ್ಲಿ ಅಮೂಲ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಕಾದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಬಂದು AMG ಚಾನಲ್ ಅಂತ. ಸೊ ಫ್ರೈ ಆದಮೇಲೆ 2 ಏಲಕ್ಕಿ ಹಾಕ್ಕೊಂಡು ಮತ್ತು ಈರುಳ್ಳಿ ಜೊತೆಗೆ ಟೊಮೆಟೊನು ಕೂಡ ಆ್ಯಡ್ ಮಾಡಿ ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನಾವು ಪೇಸ್ಟ್ ಮಾಡೋದಕ್ಕೆ. ಸ್ವಲ್ಪ ಸ್ಮ್ಯಾಶ್ ಆಗಿದ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇದಕ್ಕೆ ಇಲ್ಲಿ ಕ್ಲೋಸ್ ಮಾಡಿ ಸ್ಮ್ಯಾಶ್ ಎಲ್ಲ ಆಗೋ ಥರ ಆದರೆ ಸ್ವಲ್ಪ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡಿ ನಾನು ಇಲ್ಲೊಂದು 20 ಗೋಡಂಬಿನ ತೊಗೊಂಡು ಅದು ಕೂಡ ಫ್ರೈ ಮಾಡ್ಕೊತೀನಿ. ಇದನ್ನು ತಣ್ಣಗೆ ಆರಿಸಿ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊತೀನಿ. ನಂತರ ಬೆಣ್ಣೆ ಹಾಕ್ಕೊಂಡು ಒಂದು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಾಕಿ ಇಷ್ಟು ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಟೊಮೆಟೊ ಹಾಕಿ ಇದು ಕೂಡ ಫ್ರೈ ಮಾಡಾದ್ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ರುಬ್ಬಿರೋಂಥ ಗ್ರೇವಿನ ಹಾಕಿ ಅದು ಕೂಡ ಮಿಕ್ಸ್ ಮಾಡ್ಕೊತೀವಿ. ಸೊ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಮತ್ತೆ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿ ನಾವು ರೆಡಿ ಮಾಡ್ಕೊತೀವಿ. ಮತ್ತು 1 ಸ್ಪೂನ್ ಶುಗರ್ ಹಾಕಿ ಮಿಕ್ಸ್ ಮಾಡಿ ಕಡೆಗೆ ನಾವು ಒಂದು 10 ನಿಮಿಷ ಬಾಯ್ಲ್ ಮಾಡೋದಕ್ಕೆ ಬಿಡಬೇಕು. ಬಾಯ್ಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಒಂದು 10 ನಿಮಿಷ ಕುದ್ದಾದ್ಮೇಲೆ ಪನ್ನೀರ್ ಕೂಡ ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡಿದ್ರೆ ದೋಸೆ ಜೊತೆ ತುಂಬ ಸವಿಯಲು ಚೆನ್ನಾಗಿರುತ್ತೆ. ಧನ್ಯವಾದಗಳು.